ನಮಸ್ತೆ. ಸ್ವಾಮಿ ವಿವೇಕಾನಂದರದು ಅಸ್ಪೃಶ್ಯತೆಯನ್ನು ತೊಲಗಿಸುವುದರಲ್ಲಿ ಸಿಂಹಪಾಲು. ನಾವು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೂ ಸಹ ಪ್ರಾಮಾಣಿಕತೆಯಿಂದ ಮಾಡಿದಾಗ ಅದು ಸಮಾಜಕ್ಕೆ ಹಿತವಾಗುತ್ತದೆ. ಒಬ್ಬ ಬೆಸ್ತ ನನ್ನಲ್ಲಿ ದೇವರಿದ್ದಾನೆ ಅನ್ನೋ ಒಂದು ಭಾವನೆಯನ್ನು ಇಟ್ಟುಕೊಂಡಾಗ ಆತ ಒಳ್ಳೆಯ ಬೆಸ್ತನಾಗುತ್ತಾನೆ. ಒಬ್ಬ ವಿದ್ಯಾರ್ಥಿ ನನ್ನಲ್ಲಿ ದೇವರಿದ್ದಾನೆ ಅನ್ನೋ ಒಂದು ಭಾವನೆಯನ್ನು ಇಟ್ಟುಕೊಂಡಾಗ ಒಬ್ಬ ಒಳ್ಳೆಯ ವಿದ್ಯಾರ್ಥಿ ಆಗುತ್ತಾನೆ. ಅದೇ ರೀತಿಯಾಗಿ ಒಬ್ಬ ವಕೀಲನು ಸಹ ಉತ್ತಮ ವಕೀಲನಾಗುತ್ತಾನೆ. ಉದ್ದೇಶ ಏನಂದರೆ ನಮ್ಮೆಲ್ಲರಲ್ಲೂ ದೇವರಿದ್ದಾನೆ, ನಾವೆಲ್ಲರೂ ಒಂದೇ ಅನ್ನೋ ಒಂದು ಭಾವನೆ ಇಟ್ಟುಕೊಂಡಾಗ ಈ ನಿಟ್ಟಿನಲ್ಲಿ ಎಲ್ಲೂ ಘರ್ಷಗಳಾಗುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಯಾವುದೇ ಜಾತಿ ಪದ್ಧತಿಗಳು ಉಳಿದರೂ ಸಹ ಅದರಿಂದ ಸಮಾಜಕ್ಕೆ ಏನೂ ಕೀಡಾಗುವುದಿಲ್ಲ ಅನ್ನುವುದು ಸ್ವಾಮಿ ವಿವೇಕಾನಂದರ ಮಾತಾಗಿತ್ತು. ಸ್ನೇಹಿತರೆ, ಈ ಜಾತಿ ಪದ್ಧತಿ ಅನ್ನುವುದು ಪ್ರಕೃತಿ ನಿರ್ಮಿತವಾದದ್ದು, ಪ್ರಕೃತಿ ಸಹಜ ನಿರ್ಮಿತವಾದದ್ದು. ಒಬ್ಬೊಬ್ಬರು ಒಂದೊಂದು ವರ್ಣದವರು ಒಂದೊಂದು ಕುಲ ಕಸುಬುಗಳನ್ನ ಮಾಡ್ತಾ ಇರೋದು. ಹಾಗಾಗಿ ಇದರಿಂದ ಯಾರು ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಮತ್ತು ಇನ್ನೊಂದು ಉದಾಹರಣೆ ಕೊಡ್ತಾರೆ. ಒಂದು ರಾಜ್ಯಭಾರ ಮಾಡ್ತಿದ್ದಂಥ ಒಂದು ರಾಜನ ಆಸ್ಥಾನದಲ್ಲಿ ಒಮ್ಮೆ ಒಂದು ವಿಚಾರ ಬರ್ತದೆ. ಅಲ್ಲಿದ್ದಂತಹ ಮಂತ್ರಿ ಹೇಳ್ತಾನೆ, ನಮ್ಮ ರಾಜರು ಶ್ರೇಷ್ಠರು ಅಥವಾ ಮೋಚಿ ಶ್ರೇಷ್ಠನೋ ಅಂತ ಹೇಳ್ತಾರೆ. ಮೋಚಿ ಅಂತಂದ್ರೆ ಪಾದರಕ್ಷಕಗಳನ್ನು ಒಲಿಯುವವರು ಅಂತ ಹೇಳಿ. ಅಲ್ಲಿದ್ದಂಥ ಒಬ್ಬ ವಿದ್ವಾಂಸ ಎದ್ದು ಹೇಳ್ತಾನೆ, ನಮ್ಮ ರಾಜರು ದೊಡ್ಡ ದೊಡ್ಡ ರಾಜ್ಯಗಳನ್ನು ಗೆದ್ದು ದೊಡ್ಡ ದೊಡ್ಡ ರಾಜ್ಯಗಳನ್ನು ರಾಜ್ಯಭಾರ ಮಾಡುತ್ತಿದ್ದಾರೆ. ಹಾಗಾಗಿ ನಮ್ಮ ರಾಜರೇ ಶ್ರೇಷ್ಠರು. ಇದು ಮೋಚಿಯಿಂದ ಸಾಧ್ಯವಾದಂಥ ಕೆಲಸ, ಇದು ಅವ್ರ ಕೈಯಲ್ಲಿ ಮಾಡ್ಲಿಕ್ಕಾಗಲಿಲ್ಲ. ಪಾದರಕ್ಷಕಗಳನ್ನು ಒಲಿಯುವವರ ಕೈಯಲ್ಲಿ ಇದನ್ನು ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತೇಳಿ ಒಂದು ವಿಶ್ಲೇಷಣೆ ಕೊಡ್ತಾನೆ. ಆಗ ಅಲ್ಲಿದ್ದಂಥ ಒಬ್ಬ ಮೋಚಿ ಎದ್ದು ನಿಂತು ಹೇಳ್ತಾನೆ, ಅವನಿಗೆ ಅವಕಾಶ ಸಿಕ್ಕಿದಾಗ, ಮಹಾಪ್ರಭುಗಳೇ, ನೀವು ಹೇಳಿದಾಗೆ ನನ್ನಿಂದ ಈ ದೊಡ್ಡ ದೊಡ್ಡ ರಾಜ್ಯಗಳನ್ನು ರಾಜ್ಯಭಾರ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದೇನೋ ನಿಜಾನೇ. ಆದರೆ ನಾನು ಸುಂದರವಾದ ಪಾದರಕ್ಷಕಗಳನ್ನು ಒಲೆಯಬಲ್ಲೆ, ಇದು ಮಹಾರಾಜರಿಂದ ಸಾಧ್ಯನಾ ಅಂತ ಕೇಳಿದಾಗ ಮಹಾರಾಜರು, ಇಲ್ಲಪ್ಪ, ಖಂಡಿತವಾಗ್ಲೂ ನನಗೆ ಆ ವಿದ್ಯೆ ಬರೋದಿಲ್ಲ, ಹಾಗಾಗಿ ಅದು ನೀನೇ ಮಾಡಬಲ್ಲೆ ಅಂತ ಹೇಳ್ತಾರೆ. ಅಂದರೆ ರಾಜ್ಯಭಾರ ಮಾಡುವವನು ದೊಡ್ಡವನೂ ಅಲ್ಲ, ಪಾದರಕ್ಷಕಗಳನ್ನು ಒಲಿಯವನು ಕಮ್ಮಿ ಅಂತ ಭಾವಿಸಲೂಬಾರ್ದು ನಾವು. ಹಾಗಾಗಿ ರಾಜನಲ್ಲಿರುವುದು ದೇವರೇ, ಮೋಚಿಯಲ್ಲಿರೋದು ದೇವರೇ. ಹಾಗಾಗಿ ನಾವೆಲ್ಲರೂ ಸರಿಸಮಾನರೇ ಅಂತ ಹೇಳಿದಾಗ ಅದನ್ನು ನಾವು ಮರು ಮಾತಾಡದೆ ನಾವು ಒಪ್ಕೊಳ್ಬೇಕಾಗ್ತದೆ ಅಂಥೇಳಿ ಸ್ವಾಮಿ ವಿವೇಕಾನಂದರು ಈ ವಿಚಾರವನ್ನು ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಪ್ರಪಂಚದಲ್ಲಿ ಜೀವಿಸುವವರು ಯಾರೇ ಆಗಿರ್ಬೋದು, ಇವರೆಲ್ಲರೂ ಸಹ ಒಂದೇ, ನಾವೊಂದು ಏಕತೆ ಸಾರುವಂಥ ವಿಚಾರವನ್ನು ಸ್ವಾಮಿ ವಿವೇಕಾನಂದರು ಬಹಳ ವರ್ಷಗಳ ಹಿಂದೆನೇ ಇದನ್ನು ಎತ್ತಿ ಹಿಡಿದಿದ್ದಾರೆ. ನಮಸ್ತೆ.